ಸಾಕ್ಷಿತ್ವವೇ ಕಾರ್ಯಬಹುದೆಂಬುದು ವೆಂಬುದು ಕಾರ್ಯಬಹುದೆಂದು ಬಲ್ಲವರು ಭಾವಿಸುವುದು ಅರಿವಿಗೆ ನಿಜವೆಂದು ಅಂತ ಹೇಳ್ಯಾರ. ಇವು ಲಕ್ಷಣ ಇಟ್ಕೋಬೇಕಿದೆ ಮೂರು ಮಾತ್ರಿ. ಜ್ಞಾನಕ್ಕೆ ಬೀಜ ಯಾವುದು? ಯಾವುದು? ಶ್ರವಣಾದಿಗಳು ಬೀಜ. ಇವಿಲ್ಲದ ಜ್ಞಾನ ಆಗಂಗಿಲ್ಲ. ಶ್ರವಣಾದಿಗಳು ಅಂದ್ರೆ ಯಾವ್ಯಾವು? ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ, ಮನನ, ನಿಧಿಧ್ಯಾಸನ ಬೀಜ. ಕೇವಲ ಶ್ರವಣ ಮಾತ್ರ ಬೀಜ ಅಲ್ಲ. ಅರ್ಥ ಆತಿಲ್ರಿ? ಶ್ರವಣಾದಿಗಳು, ಶ್ರವಣ ಅಂತ ಎದಕ್ಕಂತಾರೆ, ಮನನ ಅಂತ ಎದಕ್ಕಂತಾರ, ನಿಧಿಧ್ಯಾಸನ ಅಂತ ಎದಕ್ಕಂತಾರ? ಶ್ರವಣ ಅಂತ ಎದಕ್ಕಂತಾರ್ರಿ? ವೇದಾಂತ ಮಹಾವಾಕ್ಯಗಳ ಅರ್ಥವನ್ನು ನಿಶ್ಚಯ ಮಾಡೋದಿಕ್ಕೆ ಶ್ರವಣ. ತಾತ್ಪರ್ಯ ನಿಶ್ಚಯ. ಏನ್ ಹೇಳ್ರಿ? ಮಹಾವಾಕ್ಯಗಳ ತಾತ್ಪರ್ಯ ನಿಶ್ಚಯಕ್ಕೆ ಶ್ರವಣ ಅಂತಾರ. ತಾತ್ಪರ್ಯ ಅಂದ್ರೆ ತತ್ವಮಸಿ ಮಹಾವಾಕ್ಯ ಏನ್ ಹೇಳುತ್ತೆ, ಮತ್ತೆ ತಾತ್ಪರ್ಯ ಏನು, ಅದು ಇಂಪಾರ್ಟೆಂಟ್ ಅದ ಇಲ್ಲಿ. ಜೀವ ಬ್ರಹ್ಮರ ಐಕ್ಯತೆ, ಜೀವ ಬ್ರಹ್ಮೈಕ್ಯವೇ ಇಲ್ಲಿ ಮುಖ್ಯ. ಏನ್ ಮಹಾವಾಕ್ಯಗಳದಾವಲ್ಲ, ಆ ಮಹಾವಾಕ್ಯಗಳ ತಾತ್ಪರ್ಯ ನಿಶ್ಚಯ. ಹೌದಲ್ರಿ? ವೇದಾಂತ ಮಹಾವಾಕ್ಯಗಳ ತಾತ್ಪರ್ಯ ನಿಶ್ಚಯ ಏನೈತಿ ಅದು ಶ್ರವಣ. ಅದನ್ನ ನಾವ್ ಮತ್ತೇನ್ ಮಾಡ್ಬೇಕು? ಅದನ್ನ ಸದ್ಗುರುವಿನಿಂದ ಕೇಳ್ಬೇಕು, ಮನನ ಮಾಡ್ಬೇಕು. ತಿಳಿತಲ್ರಿ? ಏನನ್ನ ನಾವು ಕೇಳೇವಿ ಅದನ್ನ ಮನನ ಮಾಡ್ಬೇಕು. ಆ ನಂತರ ನಿಧಿಧ್ಯಾಸನ ಅಭ್ಯಾಸವನ್ನ ಮಾಡ್ಬೇಕು. ತಿಳಿತಿಲ್ರಿ? ಇಷ್ಟು ಮಾಡಿದ್ರ ಅವಾಗ ಏನಾಗ್ತತಿ? ಬ್ರಹ್ಮಜ್ಞಾನ ಆಗುತ್ತೆ. ಅವಾಗ ಬ್ರಹ್ಮದ ತಿಳುವಳಿಕೆ ಬರ್ತತಿ. ಹೌದಲ್ರಿ? ಅವಾಗ ಅದು ಏನ್ ಮಾಡಿದಂಗ ಆತಂತಂದ್ರ ಬರೇ ಬೀಜ ಹಾಕಿದಂಗ ಆಯ್ತದ. ತಿಳಿತಿಲ್ರಿ? ಬೀಜ ಹಾಕೋದು. ಶ್ರವಣ, ಮನನ, ನಿಧಿಧ್ಯಾಸನ ಈ ಮೂರನ್ನು ಮಾಡಿದ್ರ ಬರೀ ಬೀಜ ಹಾಕಿದಂಗ. ಇನ್ನ ನಾವು ಬೀಜ ಹಾಕಿವೇನು? ಇನ್ನ ನಮ್ದು ಹೊಲನ ಹದನ ಆಗಿಲ್ಲ. ಶರೀರವೆಂಬ ಹೊಲನ ಹಸನ ಮಾಡಿ ಅಂತ ಹೇಳ್ಯಾರಲ್ಲ, ಹಸನ ಆಗಿಲ್ಲ ನಾವು. ನಮಗ್ ಬೇಕಾಗಿತ್ತು ಬ್ರಹ್ಮಜ್ಞಾನ. ಭೂಮಿ ಸ್ವಚ್ಛ ಇಲ್ಲ. ಹೌದಿಲ್ರಿ? ಮೊದಲ ಕಳೆ ತೆಗೀರಿ. ಹೌದಿಲ್ರಿ? ಒಡೆದು ಸಂಸಾರವೆಂಬ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಂತ ಹೇಳ್ಯಾರಿಲ್ರಿ ಅಲ್ಲಮ ಪ್ರಭುದೇವರು. ಅವನೆಲ್ಲ ಮಾಡ್ಬೇಕೀಗ ಅದನ್ನ. ಹೌದಿಲ್ರಿ? ಈ ಮೂರನ್ನ ಮೊದಲ ಸ್ವಚ್ಛ ಭೂಮಿಯನ್ನ ಅದರ ಹೃದಯವನ್ನು ಹಸನು ಮಾಡಿಕೊಂಡು ಅಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ ರೂಪ ಬೀಜ ಹಾಕಿದ್ರ ಅವಾಗ ಅದು ಬೀಜ ಹಾಕಿದಂಗ, ಜ್ಞಾನಕ್ಕೆ ಬೀಜ ಹಾಕಿದಾಗ. ಈ ಮೂರನ್ನು ಮಾಡಿದ್ರೆ ಬೀಜ ಹಾಕಿದಂಗ ಅದು. ಅದಕ್ಕೆ ನಿಜಗುಣ ಶಿವಗಳು ಏನ್ ಹೇಳ್ತಾರ? ಶ್ರವಣಾದಿಗಳು ಬೀಜ. ಬೀಜ ಹಾಕಿದೀವಿ. ಈಗ ಏನೇನ್ ಮಾಡೀವಿ? ಶ್ರವಣ ಮಾಡೀವಿ. ಅದರ ವೇದಾಂತ ವಾಕ್ಯಗಳ ತಾತ್ಪರ್ಯದ ನಿಶ್ಚಯ ಮಾಡೀವಿ. ಅದನ್ನ ಮನನ ಮಾಡೀವಿ. ತದಾಕಾರ ವೃತ್ತಿ ಅಭ್ಯಾಸ ಮಾಡಕತ್ತೇವಿ. ಈ ಮೂರು ಮಾಡತ್ತೇವಿ. ಇಷ್ಟು ಮಾಡ್ರಿ ಬೀಜ ಹಾಕಿದಂಗ. ಸಾಧಕರಲ್ಲಿ ಈ ಬೀಜ ಹಾಕೋರನ್ನ ಇನ್ನ ಯಾರು ಇಲ್ಲ, ಬಹಳ ಮಂದಿ. ತಿಳಿತಿಲ್ರಿ? ಇನ್ನ ಯಾರು ಇಲ್ಲ. ಬಹಳ ಮಂದಿ ಶ್ರವಣ ಮಾಡತಾರ, ಕೆಲವು ಜನ ಮನನ ಮಾಡತಾರ, ಎಲ್ಲೋ ಒಬ್ಬೊಬ್ಬ ನಿಧಿಧ್ಯಾಸನ ಮಾಡತಾರ.
ಹ್ಮ್ ಹ್ಮ್ ಅಂದ್ರೆ 3 ಮಂದಿನ ಎಲ್ಲಿದಾರ ಇವ್ರು? ಎಲ್ಲಿದಾರ್ರಿ? ಕೇಳ ನಾವ್- ಆಯ್ತಿಲ್ರಿ? ನಾವೇ ಸಂಜೆ. ಇನ್ನ ಬೀಜ ಹಾಕೋದ್ರಲ್ಲಿ ಅದಾರಂತ. ಹೌದೌದು ಹೌದು. ಇನ್ನ ರೂಪಕ್ ಬಂದಿಲ್ಲ ಇನ್ನ ಅದು. ಹ್ಮ್ 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 ಬಹಳ ಮಂದಿಗೆ ಬ್ರಹ್ಮಜ್ಞಾನ ಯಾಕಾಗಿಲ್ಲ ಅಂತ ಪ್ರಶ್ನೆ ಇರ್ತದ. ನಾವ್ ಇಟ್ಟೆಲ್ಲ ಕೇಳ್ತೇವಿ ಮಾಡ್ತೇವಿ, ಬ್ರಹ್ಮಜ್ಞಾನ ನಮ್ಗೆ ಯಾಕಾಗಿಲ್ಲ? ಹ್ಮ್ ಆಗ್ಬೇಕಾಗಿತ್ತಲ್ಲ, ಹ್ಮ್ ಹೌದಲ್ರಿ? ಹ್ಮ್ ಹೌದು ನಾವೆಲ್ಲ ಓದ್ತೇವಿ, ಬ್ರಹ್ಮಜ್ಞಾನ ಯಾಕಾಗಿಲ್ಲ? ಅಲ್ಲ ಪರಿ ಬೀಜನ ಹಾಕಿಲ್ಲಲ್ಲ. ಹೌದು ಹೌದಲ್ರಿ? ಹೌದು ಭೂಮಿನ ಸ್ವಚ್ಛ ಇಲ್ಲ ಹೌದು ಮೊದಲನೇದು. ಹೌದು ಭೂಮಿ ಸ್ವಚ್ಛ ಇಲ್ಲ, ಭೂಮಿ ಸ್ವಚ್ಛ ಮಾಡ್ಕೋ. ಹೌದು. ಆ ನಂತರ ಬೀಜ ಹಾಕು. ಹ್ಮ್ ಬೀಜ ಇಲ್ಲಲ್ಲ ನಿನ್ ಕಡೆ, ಹೌದು ಹೌದಿಲ್ರಿ? ಹೌದು. ಬೀಜ ಹಾಕಿದ ಬಳಿಕ ಕಾಲಾಂತರದಲ್ಲಿ ಅದು ಒಂದು ರೂಪಕ್ಕೆ ಬರ್ತತಿ ಹ್ಮ್ ಬೀಜ. ಹ್ಮ್ ಅದು ಯಾವುದು? ಆತ್ಮಹಂಕೃತಿಗಳ ವಿವರಣವದು ರೂಪ. ಹ್ಮ್ ಹ್ಮ್ ಅಲ್ಲಿ ಆತ್ಮ ಮತ್ತು ಅಹಂಕಾರ. ಹ್ಮ್ ಅಹಂಕಾರ ಮತ್ತು ಆತ್ಮಕ್ಕ ಗಂಟು ಬಿದ್ದದ ರೀ. ಹ್ಮ್ ಹ್ಮ್ ಅರ್ಥ ಆತಲ್ರಿ? ಇದಕ್ಕೆ ಚಿಜ್ಜಡ ಗ್ರಂಥಿ ಅಂತ ಕೂಡ ಕರೀತಾರೆ ಅದಕ್ಕೆ. ಹ್ಮ್ ಹ್ಮ್ ಅದು ಚೈತನ್ಯ. ಯಾವುದು? ಆತ್ಮ ಆತ್ಮ. ಚೈತನ್ಯದ, ಹೌದು. ಅಹಂಕಾರ ಜಡ ಐತಿ. ಹ್ಮ್ ಚಿತ್ ಮತ್ತು ಜಡ, ಚಿಜ್ಜಡ ಗ್ರಂಥಿ ಅಂತಾರ ಅದಕ್ಕೆ. ಹ್ಮ್ ಆತ್ಮನ ಮತ್ತು ಅಹಂಕಾರದ ಗಂಟು ಬಿದ್ದದ. ಹ್ಮ್ ಇವೆರಡು ಬೇರ್ಪಡಿಸ್ಬೇಕ್ರಿ ಇದು. ಹ್ಮ್ ಅಹಂಕಾರವೇ ಬೇರೆ, ಆತ್ಮನ ಬೇರೆ. ಹ್ಮ್ ಈಗ ನಾನು ಅಂತೇವಲ್ಲ, ಹೌದು ನಾನು ಅನ್ನೋ ಪದ ಬಳಕೆ ಮಾಡಿ ಅಂದ್ರೆ ಅಲ್ಲಿ 2 ಅದಾವ. ಹೌದು. ಏನೇನ್ ಅದಾವ? ಆತ್ಮನೂ ಇದೆ, ಅಹಂಕಾರನೂ ಇದೆ. ಆತ್ಮನೂ ಅದಾನ, ಹೌದು ಚೈತನ್ಯನೂ ಅದಾನ, ಅಹಂಕಾರನೂ ಐತಿ. ಹೌದು. ನಾನು ಬ್ರಹ್ಮನಿದ್ದೇನೆ ಇಲ್ಲಿ ಇಲ್ಲ ಹೆಂಗ? ನಾನು ಬ್ರಹ್ಮನಿದ್ದೇನೆ ಹ್ಮ್ ಇದು ಹೆಂಗ? ಅಲ್ಲಿ ಅಹಂಕಾರ ಇಲ್ಲ. ಇಲ್ಲಿಯೂ ಅಹಂಕಾರ ಅದ. ಇಲ್ಲ ಯಾಕಂತೀರಿ? ನಾನು 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 ಬ್ರಹ್ಮನಿದ್ದೇನೆ. ಅಂತ. ಹೌದು. ಈ ಅಹಂಕಾರ ಇಷ್ಟು ಮಜಾ ಐತಿ. ಪರಮಾನುಭವ ಬೋಧಿಗಳು ಹೇಳ್ಯಾರ, ಹ್ಮ್ ನಾವು ನಮ್ಮ ಸ್ವರೂಪವನ್ನು ಮರ್ತೀವಿ ಅಂತಂದ್ರೆ ದೇಹಾದಿಗಳಲ್ಲಿ ನಾನು ಅಂತೇವಿ. ಹ್ಮ್ ಸ್ವರೂಪವನ್ನು ಅರ್ತೀವಿ ಅಂತಂದ್ರ ಆತ್ಮನಲ್ಲಿ ನಾನು ಅಂತೇವಿ. ಹ್ಮ್ ಇದು ಅಹಂಕಾರನ? ಹೌದು. ಅದು ಅಹಂಕಾರನೇ. ಹೌದು. ಇದು ಜಡ ಅಹಂಕಾರ, ಅದು ಚೇತನದಲ್ಲಿ ಅಹಂಕಾರ. ಇಷ್ಟ. ಹ್ಮ್ ಹೌದಿಲ್ರಿ? ಹೌದು. ಬ್ರಹ್ಮ ಸ್ವರೂಪ ನಾನಿದ್ದೇನೆ ಖರೆ, ಅದು ಉತ್ತಮ ಅಹಂಕಾರ. ಇರ್ಬೇಕಾದ ಸಾಧನ ಮಾಡ್ಬೇಕು. ಹ್ಮ್ ಅರ್ಥತಿಲ್ರಿ? ಹ್ಮ್ ಈಗ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂದಲ್ಲೇ ಹ್ಮ್ ನಾನು ಅನ್ನುವಂಥದ್ದನು ಐತಿ, ಹೌದು. ಬ್ರಹ್ಮನೂ ಅದ. ಹೌದು. ಅದರ ವ್ಯತ್ಯಾಸ ಹೋಗ್ಬೇಕು ನೋಡ್ರಿ, ಅವೆರಡನ್ನು ಹೌದು. ಬೇರ್ಪಡಾಗಿ. ಆದ್ರೆ ಇದು ಇದಕ್ಕಿಂತ ಉತ್ತಮ, ನಾನು ದೇಹಾದಿ ಅಂತ ಹೇಳೋದ್ಕಿಂತ ಅದು ಉತ್ತಮ. ಸಾಧನ ಹಂಗ ಮಾಡ್ಬೇಕಲ್ಲ. ಈಗ ಸಾಧನೆ. ಈಗ ಹೌದು ನಾವ ದೇಹಾದಿಗಳಲ್ಲಿ ನಾನು ನಾನು ಅಂತೈತೆ, ಹೌದು. ಅದಕ್ಕಾಗಿ ಸಾಧನಾ ರೂಪವೇನ ನಾನು ಬ್ರಹ್ಮ ನಾನು ಸ್ವರೂಪನಿದ್ದೇನೆ ಅಂತ ಹೌದು ಸಂಧಾನ ಮಾಡಕತ್ತೇವಿ. ಸಾಧನ. ಹೌದು ಹೌದು ಸಾಧನ ಅದು ಹಿಡ್ಕೊಂಡೇವಿ ನಾವೀಗ. ಹೌದು ಗುರು ಹೇಳಿರ್ತಕ್ಕಂಥ ಮಹಾವಾಕ್ಯದ ಉಪದೇಶ ಪರ ವಾಕ್ಯ ಅದು. ಹೌದು ಹೌದು ಅದನ್ನ ಹಿಡ್ಕೊಂಡ್ವಿ. ಹೌದು ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂದ್ರೆ ಏನು? ಹೌದು ನಾನು ಬ್ರಹ್ಮ ಅಂದ್ರೆ ವ್ಯಾಪಕದೇನಿ, ಹೌದು ಸಣ್ಣವಲ್ಲ. ಹೌದು ಹೌದಲ್ರಿ? ಹೌದು ಸಣ್ಣತನದಿಂದ ಬಿಟ್ಟು ದೊಡ್ಡದನ್ನ ಹಿಡ್ಕೊಂಡಿವಲ್ಲ ನಾವೀಗ. ಹೌದು ಹೌದು ಅದು ಹಿಡ್ಕೊಳಕ್ ಸಾಧನ ಅದು. ಹೌದು. ಅಂದ್ರೆ ಅದನ್ನು ಬಿಡೋದು. ಆಮೇಲೆ ಅದನ್ನು ಬಿಡ್ಬೇಕು. ಹೌದು. ಅದು ಬಿಡಬೇಕಲ್ಲ. ನಾ ಎಲ್ಲಾ ಬಿಡಬೇಕರಿ. ಈಗ ಹೌದೌದು ಹೌದು. ಉಪಲಕ್ಷಿತ ಅಂತಾರ ಇದಕ್ಕ. ಬಹಳ ದೊಡ್ಡ ಮಾತದರಿ. ಹ್ಮ್ ಉಪಲಕ್ಷಿತ ಅಂತಂದ್ರ ಶಬ್ದ ಕೇಳಿರಿ? ಉಪಲಕ್ಷಿತ ದೃಷ್ಟಿಯಿಂದ ಬ್ರಹ್ಮಜ್ಞಾನ ಆಗ್ತದೆ ಅಂತ ಹೇಳ್ಯಾರ. ಕೇಳಿಲ್ಲ ಸ್ವಾಮೀಜಿ. ಉಪಲಕ್ಷಿತ ಅಂತಂದ್ರೆ ಹೆಂಗ? ಹ್ಮ್ ಈಗ ಒಂದು ಈ ನಮ್ಮಲ್ಲಿ ಅಂಕನ್ ಅದಾರ್ರಿ. ಹ್ಮ್ ಚಿಗರಿ ಅಂಕನ್ ಅವ್ರ ಅದಾರ. ಹ್ಮ್ ಅವ್ರ ಮನಿ ನಾವ್ ನೋಡಿಲ್ಲ. ಹ್ಮ್ ಒಬ್ರು ಯಾರನ್ನ ಕೇಳಿದ್ವಿ ಹೋದಾಗ, ಇಲ್ಲಿ ಹ್ಮ್ ಚಿಗರಿ ಅಂಕನ್ ಅವ್ರ ಮನಿ ಎಲ್ಲೈತಿ? ಹ್ಮ್ ಅವ್ರೇನ್ ಹೇಳ್ ಗೊತ್ತೇನ್ರಿ? ಹ್ಮ್ ಅವ್ರ ಮನಿ ಮ್ಯಾಗ ಒಂದ್ ಸಣ್ಣ ಕಾಯಿ ಕೂತಿತ್ರಿ. ಹ್ಮ್ 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 ಒಬ್ಬ ಏನ್ ಹೇಳಿದ, ಅಲ್ಲೇನ್ ಕಾಯಿ ಕೂತೈತಲ್ಲ, ಹೌದು. ಆ ಕಾಯಿ ಕೂತಿರ್ತಕ್ಕಂಥದ್ದು ಯಾವುದು? ಅದೇ ಅವ್ರ ಮನೆ. ಚಿಗರಿ ಅಂಕನ್ ಅವ್ರ ಮನಿ. ಹ್ಮ್ ಹ್ಮ್
ನಾವು ನೋಡಿದ್ವಿ. ಹ್ಮ್ ಕಾಯಿ ಕೂತಿತ್ತಲ್ಲಿ. ಹೌದು. ಕಾಯಿನ ಖಾಯಂ ಕುಂತತೇನ್ರಿ ಅದು? ಇಲ್ಲ. ಹಾ, ಖಾಯಂ ಅಲ್ಲೇ ಇರ್ತೈತೆ ಅದು. ಇಲ್ಲ, ಕಾಗಿನ್ ಹಾಗೆ ಬಿಡ್ಬೇಕು. ಆದ್ರೂ ನಮಗ್ ಗೊತ್ತಾಯ್ತಲ್ಲ. ಹೌದು ಹೌದು. ಏನ್ ಹೇಳ್ರಿ, ಅದೇ ಈ ಕಾಗೆ. ಕಾಗಿ ಯಾವ್ದು ಕೂತಿತ್ತಲ್ಲ ಇನ್ಕತಕ್ಕ, ಹೌದು ಹೌದು ಅದ ಅವ್ರ ಮನಿ. ಹೌದು. ಕಾಗಿ ಇರ್ಬೇಕತ್ ಹಿಂಗೇನ್ ಏನಿಲ್ಲ, ಏನಿಲ್ಲ. ಐತೇನು? ಹೌದು ಹಾ, ಹೌದು ಕಾಗಿ ಹೋಯ್ತದು. ಹೌದು. ಆದ್ರ ಮನಿ ಗೊತ್ತಾತ ನಮಗ. ಮನೆ ಗುರ್ತಿಡಿದ್ಮೇಲೆ ಕಾಗಿನ್ ನಾವು ಬಿಟ್ಬಿಡ್ಬೇಕು ಅಷ್ಟೇ. ಅಲ್ಲ, ಕಾಯಿ ಇರ್ಲಿ ಬೇಕಾದ್ರೆ ಬಿಡ್ಲಿ, ಮನಿ ಹೌದು ಗೊತ್ತಾಯ್ತಲ್ಲ ನಮಗೆ, ಕಾಗಿ ಹೌದು, ಮನೆ ಹೋಯ್ತದು. ಗೊತ್ತಾಯ್ತು. ಹೌದು. ಹಿಂಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹ್ಮ್ ಉಪಲಕ್ಷಿತದಿಂದ ಹ್ಮ್ ಆ ಬ್ರಹ್ಮ ತಿಳಿದ ಬಳಿಕ ನಾನು ಬ್ರಹ್ಮನಿದ್ದೇನೆ ಅನ್ನೋದು ಏನು ಅವಶ್ಯಕತೆ ಇಲ್ಲ. ಇಲ್ಲ. ಹೌದು ಅದು ಹೋಯ್ತದು ಹೋಯ್ತು. ಉಪಲಕ್ಷಿತ ದೃಷ್ಟಿಯಿಂದ. ಆ ಬ್ರಹ್ಮದೊಳಗೆ ನಾನೇ, ಇದು ಹ್ಮ್ ಇದು ಪಕ್ಕ ಇದ ಜ್ಞಾನರೇ ಮತ್ ನಾ ಹೇಳೋದು. ಹೌದು ಹೌದು. ಇದು ಕಚ್ಚಿ ತಿಳ್ಕೋರಿ, ತಿಳಿದ ಬಳಕ ಮುಗಿತು. ಅದನ್ನೇ ಹೌದು. ಗಂಭೀರ ಸುಖದೊಳಿರಂದು ಅರ್ಪುವ ಅಂತ, ಅದೇ ಅಲ್ವಾ ಸ್ವಾಮೀಜಿ? ಇಲ್ಲ, ಅದೇ. ಗಂಭೀರ ಸುಖ ಐತಲ್ಲಿ, ಬ್ರಹ್ಮ ಹ್ಮ್ ಅಂದ್ರೆ ಸುಖ. ಹ್ಮ್. ನೀವು ಅದನ್ನ ಅನುಸಂಧಾನ ಮಾಡ್ರಿ ನೀವು. ಹೌದು ಎಂತ ಆನಂದ ಐತಿ, ಅದು ಅದ್ಭುತ ಐತಿ ಅದು. ಅಲ್ರಿ, ನಿದ್ದೆಯೊಳಗ ಈ ನಮನಿ ಆನಂದ ಐತಿ. ಹೌದು ಅದು ಹೆಂಗ ಆವರಣ ಸಹಿತ ಐತದ, ಹೌದು ಹೌದಲ್ರಿ? ಹೌದು ಅಜ್ಞಾನ ಆವರಣದಿಂದ ಆತ್ಮನ ಅನುಭವವನ್ನ ಅನುಭವಿಸ್ತೀವಿ ನಾವು ನಿದ್ದ್ಯಾಗ. ಹೌದು. ಏನಾದ್ರ ಆವರಣ ರಹಿತ ಆನಂದ ಹೆಂಗಿರ್ಬೇಕು? ಹ್ಮ್ ಹ್ಮ್. ಹೌದಲ್ರಿ? ಹೌದು. ಅದನ್ನ ಅಭ್ಯಾಸ ಮಾಡು. ಹ್ಮ್ ನೋಡ್ರಿ, ನೀವ್ ಒಳಗೆ ಇಳೀರಿ ಜರ. ಹ್ಮ್ ಹ್ಮ್ ಅದಕ್ಕೆಲ್ಲ ನಿಧಿಧ್ಯಾಸನ ಬಾಳ್ಬೇಕು. ಹ್ಮ್ ಹ್ಮ್ ನಿಧಿಧ್ಯಾಸನ ಅಭ್ಯಾಸ ಆದ್ರೇನು ಸತೋತ್ ಅದನ್ನ ಅಭ್ಯಾಸ ಮಾಡ್ಬೇಕು. ಹ್ಮ್ 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 ಹೌದಲ್ರಿ? ಹ್ಮ್ ಒಳಗ್ ಇಳಿಬೇಕು. ಒಳಗ್ ಇಳಿದಿವಿ ಅಂತಂದ್ರ ಆನಂದದ ಸ್ಥಿತಿ ಪ್ರಾಪ್ತಿ ಆಗ್ತೈತ್ರಿ. ಹ್ಮ್. ಅದು ಬ್ರಹ್ಮ ಸ್ವರೂಪ, ಅದು ಆತ್ಮ ಸ್ವರೂಪ, ಹೌದಲ್ರಿ? ಹೌದು. ಅದ ಪ್ರತ್ಯೇಗಾತ್ಮ ಸ್ವರೂಪ ಅದ. ಇರ್ಲಿ, ಏನ್ ಹೇಳಕತ್ತಿದ್ದೆ? ಎರಡರ ವಿವರಣ ಹೌದು. ಯಾವ್ಯಾವು? ಆತ್ಮ ಮತ್ತು ಅಹಂಕಾರ. ಎಷ್ಟು ಸುಲಭ ಇಲ್ರಿ ಇದು? ಇದು ನಿಧಿಧ್ಯಾಸ, ಧ್ಯಾಸನ ಆದ ಬಳಿಕ ಕೇಳುವಂತ ಮಾತತಿದ. ಹ್ಮ್. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಯಾನ ಈಗ ಆಲ್ರೆಡಿ. ಹೌದು. ಆ ನಂತರ ಮುಂದಿನ ಮಾತು ಹೇಳಕತ್ತಾರ ಇವ್ರು. ಏನಂತೇಳಿ? ಹ್ಮ್. ರೂಪು ಹೇಳ್ತಾ ಇದಾರೆ ಈಗ. ರೂಪ, ಇದು ಎರಡನ್ನು ಹೌದು ಬೇರ್ಪಡಿಸೋದು ರೂಪು. ಹೌದು. ಬೇರ್ಪಡಿಸಿದ ನಂತರ ಹ್ಮ್ ಮರಳಿ ಸಂಸ್ಕೃತಿ ಸಾಕ್ಷಿತ್ವವೇ ಕಾರ್ಯಬಹುದೆಂದು. ಹ್ಮ್. ಅವಾಗ ಸಾಕ್ಷಿ ಆಕ್ಕಾರ. ಬರೀ ಹ್ಮ್ ಮಾತಿನಿಂದ ನಾವ್ ಸಾಕ್ಷ್ಯದೇವಿ ಅಂತೇವಲ್ಲ, ಹ್ಮ್ ಹಂಗೇನಿಲ್ಲ. ಹ್ಮ್ ತಿಳಿತಲ್ರಿ? ಹ್ಮ್. ನಾವು ಸಾಕ್ಷಿಯಾಗಿರುವುದು. ಬಹಳ ಮಂದಿ ಇದು ತಪ್ಪು ಕಲ್ಪನೆಗಳದಾವ. ನಾವು ಸಾಕ್ಷಿಯಾಗಿರೋದು. ಏನ್ ಹ್ಮ್ ಸಾಕ್ಷಿಯಾಗಿರ್ತ ನೀವು? ಸುಖ ದುಃಖಕ್ ಸಾಕ್ಷಿಯಾಗಿರೋದು ಅಂತ ಹೇಳ್ತಿರ್ತಾರಲ್ರಿ. ಹೌದು 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 ಹೌದು. ಈ ಸುಖಕ್ ಸಾಕ್ಷಿ ಆಗಿರುವುದು, ದುಃಖಕ್ ಸಾಕ್ಷಿ ಆಗುವುದು, ಮಾನಾಪಮಾನಕ್ಕೆ ಸಾಕ್ಷಿ ಆಗಿರೋದು ಮಾತಾತಿದು. ಹ್ಮ್. ಆದ್ರ ಹಂಗ ಆಗ್ತಾನೇನ? ಇಲ್ಲ. ಓಟದಲ್ಲಿ ಸಾಕ್ಷಿ ಹೇಳುವುದಂತಾರೆ. ಓಟದಲ್ಲಿ ಹಾಗಲ್ಲ. ಸಾಕ್ಷಿ ಹೇಳುವುದು. ಏನ್ರಿ? ಕೋರ್ಟಿನಲ್ಲಿ ಸಾಕ್ಷಿ ಹಾ, ಹೇಳುವವರು. ಕೋರ್ಟದಲ್ಲಿ ಸಾಕ್ಷಿ ಹೇಳ್ತಾರಲ್ಲ, ಸಾಕ್ಷಿ ಹೇಳುವವರು ಕೋರ್ಟಿನಲ್ಲಿ. ಅದಲ್ರಿ, ಬರೋಬ್ಬರಿ ಅದ, ನಾವಿಲ್ಲ ಅನ್ನಂಗಿಲ್ಲ. ಆದ್ರ ಹಂಗ ಅಂದಂಗ ಆಗ್ತೈತಿನಾ ಅಂತ ಕೇಳ್ತೇನೆ ನಾನು. ಆಗ್ತತಿ? ಇಲ್ಲ. ಸಾಧ್ಯ ಇಲ್ರಿ. ಈ ಸಾಕ್ಷಿ ಖರೆ ಸಾಕ್ಷಿದ ಅನುಭವ ಆಯ್ತಂತಂದ್ರ ಅವಾಗವ ಸಾಕ್ಷಿ ಆಗ್ತಾನ. ಹೆಂಗ ಸಾಕ್ಷಿ ಆಗ್ತಾರ ಗೊತ್ತಾ? ಹ್ಮ್ ರಾಮಕೃಷ್ಣ ಶಂಕರಾಚಾರ್ಯರಿಗೆ ಹ್ಮ್ ಎಷ್ಟು ಬಹಳ ಕಮ್ಮಿ ವಯಸ್ಸಿನ ಮೂಲವೇದಿ ಆಗ್ರಿ. ಹ್ಮ್ ರಾಮಕೃಷ್ಣ ಎಷ್ಟೋ ಹ್ಮ್ ಮೂಲವೇದಿಯಾಗಿ ರಕ್ತಸ್ರಾವ ಆಕ್ಕತಿ ಹ್ಮ್ ಶಂಕರಾಚಾರ್ಯರಿಗೆ. ಹ್ಮ್ ಹ್ಮ್ ಕತಿ ಹ್ಮ್ ಗೊತ್ತಿರ್ಬೇಕು ನಿಮಗ ಅವ್ರದ್ದು. ರಕ್ತಸ್ರಾವ ಆಗಿ ಬಹಳ ಹ್ಮ್ ನೋವು ಆಗ್ತತಿ, ಹ್ಮ್ ತ್ರಾಸ. ಅದ ವೇದನೆಯಿಂದ ಅವರು ಹ್ಮ್ ದೇಹ ಬಿಟ್ಟಾರ. ಹ್ಮ್ ಆದ್ರ ಅವ್ರ ಯಾವಾಗ್ರಿ ನನಗ್ ತ್ರಾಸ ಆಗೇತಿ ಅಂತ ಅಂದಾರೇನ ಅವ್ರು? ಇಲ್ಲ. ಹ್ಮ್ ಇಲ್ಲ. ಇಲ್ಲ. ಸಾಕ್ಷಿ. ಕೇವಲ ರೂಪನಶ್ಯ. ಹ್ಮ್ ಹೌದು. ರಾಮಕೃಷ್ಣ ಪರಮಹಂಸರು ಹ್ಮ್ ಇತ್ತೀಚೆಗೆ ಸಿದ್ದೇಶ್ವರ ಮಹಾಸ್ವಾಮಿಗಳ್ರಿ, ಬಾಳ ಹ್ಮ್ ದೂರ ಹ್ಮ್ ಹೌದು ಹೌದು ಹೌದು. ಅವ್ರ ದೇಹ ಬಿಡುದ್ ನೋಡ್ರಿ ನೀವು. ಹೌದು ಸಿದ್ದೇಶ್ವರ ನೋಡಿ. ಹೌದು. ಎಲ್ಲಾರು ನೋಡ್ಯಾರ. ಹ್ಮ್ ಶರೀರಕ್ಕೆ ಸಿಕ್ಕಾಪಟ್ಟೆ ವೇದನೆ. ಹ್ಮ್ ಆದ್ರ ಅವರು ಹ್ಮ್ ಅವ್ರ ಸಾಕ್ಷಿ. ಹೌದು. ಇದು ಬ್ರಹ್ಮಜ್ಞಾನ. ಹ್ಮ್
ಐತಿಲ್ರಿ ಸಾಕ್ಷಿ ಆಗಿದ್ದೀನಿ ನಾನಂತಂದ್ರ ಸುಮ್ನ ಅನ್ನೋದೇನ. ಹ್ಮ್ ಶರೀರಕ್ಕೆ ತ್ರಾಸ ಆದ್ರ ಬಿ ಅದನ್ನ ಇದ್ರಿಟ್ಟು ನೋಡುವಂತದ್ ಏನೈತಲ್ಲ, ಇದ್ರ ಕೂಡ ಸಾಕ್ಷಿ ಹೌದಿಲ್ರಿ ಶರೀರನ. ಅದನ್ನ ನೋಡ್ರಿಲ್ಲ ಅವ್ರು ನೋಡಿದ್ರು. ಹೌದು ಹ ಹೌದು. ಮತ್ತೆ ಇದು ಪ್ರತ್ಯಕ್ಷ ಐತಿಲ್ಲ ಸದ್ಯ ನಮ್ಮ ಮುಂದ. ಸಿದ್ಧಾರೂಢರಿದ್ದಾಗ ಅವ್ರಿಗೆ ವಿಷ ಹಾಕಿದ್ರು, ಅದನ್ನ ನೋಡ್ರಿಲ್ಲ ಅವ್ರು ಅದನ್ನ. ಇದು ನಿಜವಾದ ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಯ್ತು, ಒಂದು ರಮಣ ಮಹರ್ಷಿ ಅವ್ರಿಗೆ ಕ್ಯಾನ್ಸರ್ ಆಯ್ತು. ಹೇಳಿದ್ರ ಅವ್ರು ಈ ಶರೀರಕ್ಕೆ ಬರೋದಪ್ಪ ನೀವು ತಲೆ ಕೆಡಿಸ್ಕೋಬೇಡ ಅನ್ನೋ ಡಾಕ್ಟರ್ಗಳು ಕೇಳಿಲ್ಲ, ಅವ್ರು ಆಪರೇಷನ್ ಮಾಡ್ಸಿದ್ರು. ಹೌದಲ್ರಿ? ಆದ್ರ ಬಿ ಅಟ್ಟ ತ್ರಾಸ ಇದ್ರು ಅವ್ರಿಗೆ ಶರೀರಕ್ಕೆ ತ್ರಾಸ ಆಗತೈತಿ. ಅವ್ರ ಹೇಗದಾರ? ಇದು ಸಾಕ್ಷಿ ಎಲ್ಲ ಸುಮ್ಸಲಿ ಬ್ರಹ್ಮಜ್ಞಾನಿಗಳು ಬೇರೆ ಐತಿಲ್ರಿ. ಹೇಳೋದು ಸಾಕ್ಷಿ ಅಂತ ಆದ್ರ ಹಂಗಿರಂಗಿಲ್ಲ ಅದು ಐತಿಲ್ರಿ. ಕಠಿಣದ ಸಾಧನ ಮಾಡ್ಬೇಕು ಇದಕ್ಕೆ. ಶ್ರವಣಾದಿಗಳು ಬೀಜ, ಆತ್ಮಹಂಕೃತಿ ವಿವರಣಬದು ರೂಪು ಮರಳಿ ಸಂಸ್ಕೃತಿಯ ನಿವಹ ಸಾಕ್ಷಿತ್ವವೇ. ಸಂಸ್ಕೃತಿಯ ನಿವಹ ಅಂತಂದ್ರೆ ಎದಕ್ಕಂತಾರ? ಸಂಸ್ಕೃತಿ ಅಂದ್ರ ಸಂಸಾರ ಅಂತಂದ್ರೆ ಯಾವುದು? ದೇಹತ್ರಯ, ದೇಹತ್ರಯ, ಅವಸ್ಥಾತ್ರಯ, ಜೀವತ್ರಯ, ಇದೆಲ್ಲ ಸಂಸಾರನ. ಸಂಸ್ಕೃತಿಯ ನಿವಹ ಅಂದ್ರೆ ಈ ಸಂಸಾರದ ಸಮೂಹಕ್ಕ ಹೌದು ಸಾಕ್ಷಿಯಾಗಿರೋದು. ಹೌದಲ್ರಿ? ಒಂದು ಕುರ್ಚಿ ಹೇಳತ್ತಿದೆ ಆಯ್ತಾರ ಎದ್ದೋಡಾಕ್ತಾರ ಸ್ವಾಮೀಜಿ. ಏನ್ರಿ? ಸರಿಯಾದ ಕುರ್ಚಿ ಹಾಕಿಲ್ಲ ಅಂದ್ರೆ ಎದ್ದೊರಟೋಗ್ತಾ ಇದಾರೆ. ಮತ್ತೆ ಇದ್ ಹೆಂಗ ಆಗ್ತೈತಿ? ಹೌದಲ್ರಿ? ಅದೆಲ್ಲ ಇಲ್ರಿ. ನಾವ್ ಕರೆಕ್ಟ್ ಆಗಿ ತಿಳ್ಕೊನು ಅವ್ರ ಹೆಂಗಾರ ಇರ್ಬಾರ, ಅವ್ರ ನಮ್ಗಾರ ಏನಾಗೋದತಿ. ನಾವು ನಮಗ ಕರೆಕ್ಟ್ ಜ್ಞಾನ ಆಗಿಲ್ಲ. ಹೌದಲ್ರಿ? ಏನಂತಾರ ಇಲ್ಲಿ? ಸಂಸ್ಕೃತಿಯ ನಿವಹ ಸಾಕ್ಷಿತ್ವವೇ ಕಾರ್ಯಬಹುದೆಂದು ಬಲ್ಲವರು ಭಾವಿಸುವುದು. ಇದ್ಯಾರು ಸಾಮಾನ್ಯ ಮಂದಿ ಹೇಳಿದ್ದಲ್ಲಿದು. ಯಾರು ಹೇಳ್ಯಾರ ಇದನ್ನ? ಬಲ್ಲವರು ಭಾವಿಸುವುದು ಅರಿವಿಗೆ ನಿಜವೆಂದು. ಇದು ತಿಳಿದವ್ರದಪ್ಪ ಇದು ವಿಚಾರ. ಬಲ್ಲವರು ಅಂತಂದ್ರೆ ವಿದ್ವಾಂಸರು, ಜ್ಞಾನಿಗಳು ಹಿಂಗ ಹೇಳ್ತಾರ. ಬಲ್ಲವರು ಅಂದ್ರೆ ಎಲ್ಲಾರು, ಇಂದಿಂದ ಎಷ್ಟು ಜನ ಇದ್ರಲ್ಲ ಎಲ್ಲರೂ ಜ್ಞಾನ ಅಂದ್ರ ಹಿಂಗೈತಿ ಅಂತ ಹೇಳ್ಯಾರ. ತಿಳಿತಿಲ್ರಿ? ಏನಾದ್ರು ಪ್ರಶ್ನೆ ಅದಾವ ಇದ್ರಲ್ಲಿ? ಏನಿಲ್ಲ ಸ್ವಾಮೀಜಿ. ಯಾರಿಗಾರ ಪ್ರಶ್ನೆ ಅದರಿ? ಆದ್ರೆ ಸ್ವಾಮೀಜಿ ಇಲ್ಲೂ ಕೂಡ ಶ್ರೀಮ ನಿಜಗುಣ ಶಿವಗಳು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಲಿಲ್ಲ ನೋಡಿ ಸ್ವಾಮೀಜಿ. ಎಲ್ಲಿಯೂ ಶಬ್ದ ಬಳಸಂಗಿಲ್ಲ ಅವರು. ಒಂದೊಂದ್ ಕಡೆ ನಿಜವಾದ ಅಂತ ಹೇಳಿ ಫಸ್ಟ್ ಹೇಳ್ಯಾರ, ಸತ್ಯವನ್ನ ತಿಳಿದಂತ. ಆದ್ರ ಎಲ್ಲಿಯೂ ಇದನ್ನಿಲ್ಲ. ಆತ್ಮಜ್ಞಾನಿಗಳ ವಿಚಾರ ಹಂಗಿರ್ತದರಿ. ಆಗಿಲ್ರಿ? ಮಂಗಲ್ ಹೇಳ್ರಿ ಶಿವರಾಜಣ್ಣ. ಮಾತು ಮನಗಳಿಂದ ಅತ್ತತ್ತ ಮೀರಿದ, ಮಾತು ಮನಗಳಿಂದ
ಹತ್ತತ್ತ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲ ಸಾತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವ ಧರ್ಮನಾಳವೆಂತಂಬದ ಮೇಲೆ ಶಿವ ಧರ್ಮನಾಳ